ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟ್ಯಾಸಲ್ಸ್ ಬೈ ಯೋಗಿತಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೇನು ಹೇಳ್ಕೊಡ್ತಾ ಹೋಗ್ತೀನಿ ಅಂದರೆ ಬೇಬಿ ಕುಚ್ಗೆ ಏನೇನೆಲ್ಲ ಬೇಕು, ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಲೇಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಈ ಗೋಲ್ಡ್ ಟೇಪಲ್ಲಿ ಯೂಸ್ ಮಾಡ್ತಾ ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಈ ಝರಿ ಥ್ರೆಡ್ಸ್ ಈ ಕಾಂಬಿನೇಷನ್ ಕಲರ್ಸಿಂದ ನಾನು ನಿಮಗೆ ಬೇಬಿ ಟ್ಯಾಸಲ್ಸ್ ಮಾಡ್ತಾ ಹೇಳ್ಕೊಡ್ತೀನಿ. ಹಾಗೆ ಈ ಬಿಗ್ ಐ ನೀಡಲ್ ನಿಮಗೆ ಗೊತ್ತಿರುತ್ತೆ ಹೇಗೆ ಯೂಸ್ ಮಾಡೋದು ಅಂತ. ಸೊ ಈ ಸ್ಟ್ರ್ಯಾಂಡ್ಸ್ ಎಷ್ಟು ತೊಗೋಬೇಕು ಅಂತ ನಾನು ಯಾವಾಗ ಸ್ಟ್ರ್ಯಾಂಡ್ಸ್ ತೊಗೋತೀನಿ ಆವಾಗ ನಾನು ನಿಮಗೆ ನೀಟಾಗಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ತೊಗೋಬೇಕು ಏನು ಅಂತ. ಈ ಕಲರ್ ನಾನು ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಬುಕ್ ಇದೆಯಲ್ಲ, ಈ ಬುಕ್ ಹೆಲ್ಪಿಂದ ನಾನು ಸ್ಟ್ರ್ಯಾಂಡ್ಸ್ ತೊಗೊಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ 60ಇಂದ ತೊಗೋಬೋದು ನೋಡಿ. ಇದು 1 ಕಂಪ್ಲೀಟ್ ಆದರೆ ಇದು 1 ಸ್ಟ್ರ್ಯಾಂಡ್ ಅಂತ. ಈ ಥರ ನಾವು 60 ರೌಂಡ್ಸ್ ತೊಗೋಬೇಕು. ಇಲ್ಲ ನೀವು 75, 80, 85, 100 ನಿಮ್ಗೆ ಎಷ್ಟಾಗುತ್ತೆ, ಎಷ್ಟು ದಪ್ಪ ಬೇಕೋ ದಪ್ಪ ತೊಗೊಂಡಷ್ಟು ಜಾಸ್ತಿ ಸ್ಟ್ರ್ಯಾಂಡ್ಸ್ ತೊಗೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ನಾನೀಗ ಇಲ್ಲಿ 75 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೀಗ ನೀಡಲ್ಗೆ ಈ ಥ್ರೆಡ್ಸ್ನೆಲ್ಲನೂ ಹಾಕ್ಕೋಬೇಕು. ಎಲ್ಲ ಥ್ರೆಡ್ಸ್ನೂ ಒಂದೇ ಟೈಮ್ ಹಾಕೋದು ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ನೀಡಲ್ಲಿಗೆ ಒಂದೇ ಸತಿ ಹಾಕೋದಕ್ಕೆ ಹೋದರೆ ನೀಟದಕ್ಕೆ ಬರೋಲ್ಲ. ಅದಕ್ಕೆ ನಾನೇನು ಯೂಸ್ ಮಾಡ್ತೀನಿ ಅಂದರೆ ಈ ಗ್ಲೂ ಯೂಸ್ ಮಾಡ್ತೀನಿ. ಈ ಗ್ಲೂ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಸ್ಟ್ಯಾಂಡ್ಸು ಒಂದು ಕಡೆಗೆ ಬಂದು ಕೂತ್ಕೊಳ್ಳುತ್ತೆ. ಈ ಥರ ನೀಟಾಗಿ ಮಾಡ್ಕೊಂಡು ಸ್ವಲ್ಪ ಟೈಮ್ ಬಿಟ್ಟರೆ ಅದು ಡ್ರೈ ಆದಮೇಲೆ ನಾವು ನೀಡಲಿಗೆ ಹಾಕ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ. ಎಲ್ಲ ಸ್ಟ್ಯಾಂಡ್ಸ್ ನೀಟಾಗಿ ಬರುತ್ತೆ, ಯಾವುದು ಮಿಸ್ ಆಗೋಲ್ಲ. ಈಗ ಆಲ್ರೆಡಿ ನಾನು ಮಾಡಿರೋದೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಮಾಡಾದಮೇಲೆ ಈ ಥರನೇ ಇದ್ದರೆ ಅಷ್ಟು ನೀಟಾಗಿ ಕಾಣಲ್ಲ. ಸೊ ನಾನು ಇದನ್ನು ಸ್ವಲ್ಪ ಐರನಿಂಗ್ ಮಾಡ್ಕೋತೀನಿ. ಐರನಿಂಗ್ ಮಾಡೋದಕ್ಕೆ ನನ್ನ ಹತ್ರ ಸ್ಟ್ರೈಟ್ನರ್ ಇದೆ. ಸ್ಟ್ರೈಟ್ನರ್ ಇಲ್ಲದೇ ಇರೋರು ಐರನ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ನೋಡಿ. ಈ ಥರ ನೀಟಾಗಿ ಇಟ್ಕೊಂಡಿದ್ದು ಥ್ರೆಡ್ಸ್ ಎಲ್ಲನೂ ಹಿಂಗೆ ಒಂದು 4 to 5 ಟೈಮ್ಸ್ ಈ ಥರ ನೀಟಾಗಿ ಮಾಡಿದ್ರೆ, ತುದಿಲಿ ಸ್ವಲ್ಪ ಪ್ರೆಸ್ ಕೊಟ್ಟು ನೀಟಾಗಿ ಮಾಡಿದ್ರೆ ಎಲ್ಲನೂ ಸ್ಟ್ರೈಟಾಗಿ ಆಗುತ್ತೆ, ಯಾವುದು ಕರ್ವ್ ಇರೋಲ್ಲ. ಆಮೇಲೆ ದಾರ ಎಲ್ಲ ಗಂಟಾಗೋದು ಅದು ಯಾವುದು ಸಮಸ್ಯೆ ಬರೋಲ್ಲ. ಸೊ ಇದೇ ಥರನೇ ಆ ಥ್ರೆಡ್ನ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಇದು ಆಲ್ರೆಡಿ ನೀಡಲ್ಗೆ ಹಾಕಾದ್ಮೇಲೆ ಲಾಸ್ಟಲ್ಲಿ ಗಮ್ ಹಾಕಿರ್ತೀವಲ್ಲ, ಇದನ್ನು ತೆಗ್ದು ಕಟ್ ಮಾಡಿ ನೀಟಾಗಿ ಒಂದೇ ಲೆವೆಲಿಗೆ ಇಟ್ಕೊಂಡು ಏನು ಸ್ಟ್ರೈಟ್ನರ್ ಇದೆ ಆ ಸ್ಟ್ರೈಟ್ನರ್ ಯೂಸ್ ಮಾಡ್ಕೊಂಡು ಇದನ್ನು ಕೂಡ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಸೊ ಆ ಥರ ಕರ್ಲಿ ಮೆಸ್ಸಿಯಾಗಿರೋದನ್ನೆಲ್ಲ ನೀಟಾಗಿ ಒಂದೇ ಲೆಂತ್ಗೆ ನೀಟಾಗಿ ಬರುತ್ತೆ, ಯಾವುದು ಮೆಸ್ಸಿ ಅಂತ ಅನಿಸಲ್ಲ. ಶೈನಿಂಗ್ ಕೂಡ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ಈ ಝರಿ ಥ್ರೆಡ್ನ ನಾನು ನಾರ್ಮಲ್ ನೀಡಲಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಹೇಗೆ ಹಾಕಬೇಕು ಅಂತ ನೋಡ್ಕೊಳ್ಳಿ. ಜಸ್ಟ್ 2 ಲೇಯರ್ ಬರುತ್ತೆ, ಈ ಥರ ಹಾಕ್ಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಖಾಲಿ ಆದಂಗೆ ಮತ್ತೆ ಹಾಕ್ಕೊಂಡು ಇಟ್ಕೋಬೋದು. ಫಸ್ಟ್ ಇವಾಗ ನಾನು ಯೆಲ್ಲೋ ಕಲರ್ ಥ್ರೆಡ್ ಹಾಕಿ ತೋರಿಸ್ತೀನಿ ಈ ಟೇಪಿಗೆ ಹೇಗೆ ಅಂತ ನೋಡಿ. ಯಾವಾಗಲೂ ನಾವು ಹಾಕಬೇಕಾದ್ರೆ ನೀಡಲ್ ತೊಗೋತೀವಲ್ಲ, ಆ ನೀಡಲ್ ಏನಿದೆ ಕೆಳಗಿಂದ ಮೇಲೆ ಬರಬೇಕು ನೋಡಿ. ಸ್ಟಾರ್ಟಿಂಗ್ ನಾವು ನೀಡಲ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ 1 ಇಂಚಷ್ಟು ಗ್ಯಾಪ್ ಬಿಟ್ಟು ಹಾಕೋಣ. ಯಾಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಈ ಥರ ಕೆಳಗಿಂದ ಮೇಲೆ ತೊಗೋಬೇಕು ನೀಡಲ್ನ ನೋಡಿ. ನಿಧಾನಕ್ಕೆ ರೊಟೇಟ್ ಮಾಡಿ ತೊಗೋಬೇಕು. ಒಂದೇ ಸತಿ ಎಳೆಯೋಕೆ ಹೋದರೆ ಕ್ಲಾತ್ ಅಥವಾ ಟೇಪ್ ಏನಿದೆ ಅದು ಹಾಳಾಗ್ಬಿಡುತ್ತೆ. ಈ ಥರ ತೊಗೊಂಡು ಒಂದೇ ಸತಿ ಎಲ್ಲ ಥ್ರೆಡ್ಸ್ ಎಲ್ಲ ಸೇರಿಸಿ ನೀಟಾಗಿ ಕೈಯಲ್ಲಿ ಇಟ್ಕೊಂಡು ಈ ನಾರ್ಮಲ್ ಥ್ರೆಡಲ್ಲಿ ಝರಿ ಥ್ರೆಡ್ ಏನು ಹಾಕಿರ್ತೀವಿ ಅದು ಬ್ಯಾಕ್ ಸೈಡಿಂದ ಪಾಸ್ ಮಾಡಬೇಕು. ಝರಿ ಥ್ರೆಡ್ ಮಧ್ಯ ಆ ಹಿಂದೆ ಏನು ಬರುತ್ತೆ ಆ ಥ್ರೆಡ್ಸ್ನ ಆ ಝರಿ ಥ್ರೆಡ್ನ ಆ ಕೈ ಇಟ್ಕೊಂಡು ಈ ಸೈಡಿಂದ ಆ ಸೈಡಿಗೆ ನೀಡಲ್ ತೊಗೊಂಡು 1 ರೌಂಡ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಟೈಮ್ ಅದೇ ಥರ ಆ ಏನು ಲಾಕ್ ಬರುತ್ತೆ, ಆ ಏನು ಹೋಲ್ ಬರುತ್ತೆ ಅಲ್ಲಿಂದ ನೀಡಲ್ ಪಾಸ್ ಮಾಡಬೇಕು ನೋಡಿ. ಅಲ್ಲಿ ಲೂಪ್ ಬರುತ್ತೆ, ಆ ಲೂಪಿಂದ ನೀಡಲ್ ಪಾಸ್ ಮಾಡಿ ನಾವಿಲ್ಲಿ ಲಾಕ್ ಗಂಟು ಅನ್ನೋದನ್ನ ಹಾಕ್ಕೋಬೇಕು. ಇದನ್ನ ಒಂದು 5 to 6 ಟೈಮ್ಸ್ ಮಾಡಿ ಈ ಥರ ಲಾಕ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಬೇಬಿ ಕುಚ್ಚು ಕೂಡ ಸೆಕ್ಯೂರ್ ಆಗಿರುತ್ತೆ. ಈ ಥರ ನೀಟಾಗಿ ಪಾಸ್ ಮಾಡಿ ಮಧ್ಯದಿಂದ ಈ ಥರ ನೀಡಲ್ನ ಪಾಸ್ ಮಾಡಿ ಟ್ರಿಮ್ ಮಾಡಬೇಕು. ಹಾಗೆ ಟ್ರಿಮ್ ಮಾಡಬಾರ್ದು. ಹಿಂಗೆ ಮಾಡೋದ್ರಿಂದ ಅದು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ. ಒಂದೇ ಲೆವೆಲ್ ಇದೇನಿದ್ರು 1/2 ಇಂಚ್ ಇಲ್ಲ ಮ್ಯಾಕ್ಸಿಮಮ್ 1 ಇಂಚ್ವರೆಗೆ ಇಟ್ಕೋಬೇಕು. 1/2 ಇಂಚ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಬಿ ಕುಚ್ ಶಾರ್ಟ್ ಇದ್ದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ಲೆಂತ್ ಇರಬಾರ್ದು. ನೆಕ್ಸ್ಟ್ ಇದಾದಮೇಲೆ ನಾನು ಆಲ್ಟರ್ನೇಟಿವ್ ಕಲರ್ ತೊಗೋತೀನಿ. ಅಕಸ್ಮಾತ್ ಇಲ್ಲ ಎಕ್ಸ್ಟ್ರಾ ಥ್ರೆಡ್ಸ್ ಏನಾಗಿದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಸ್ಟಾರ್ಟಿಂಗ್ ಕಲಿಯುವಾಗ ಈ ಥರ ಮಿಸ್ಟೇಕ್ಸ್ ಆಗುತ್ತೆ. ನೆಕ್ಸ್ಟ್ ಕಲರ್ ತೊಗೋಬೇಕಾದ್ರೆ ನಮ್ಮ ತಮ್ಮ ಫಿಂಗರ್ ಏನಿದೆಯಲ್ಲ ಅದರಷ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಥ್ರೆಡ್ನ ನೀಡಲ್ ಹಾಕಿ ನಿಧಾನಕ್ಕೆ ಈ ಥರ ರೊಟೇಟ್ ಮಾಡಿ ಮೇಲೆ ಇಳ್ಕೋಬೇಕು. ತೆಗ್ದು ಎಲ್ಲ ಥ್ರೆಡ್ಸ್ನೂ ನೀಟಾಗಿ ಒಂದೇ ಸಮ ಇಟ್ಕೊಂಡು ನಾರ್ಮಲ್ ನೀಡಲಲ್ಲಿ ಏನು ಝರಿ ಥ್ರೆಡ್ ಇದೆ ಅದನ್ನು ತೊಗೊಂಡು ಬ್ಯಾಕ್ ಸೈಡಿಂದ ಹಾಕಬೇಕು. ಝರಿ ಥ್ರೆಡ್ ಬ್ಯಾಕ್ ಸೈಡಿಂದ ಮಧ್ಯದಿಂದ ಪಾಸ್ ಮಾಡಿ ಆಗ ಝರಿ ಥ್ರೆಡ್ನ ಆ ಕಡೆ ಕೈಯಲ್ಲಿ ಲಾಕ್ ಮಾಡಿ ಇಟ್ಕೊಂಡು ನೋಡಿ, ಅಲ್ಲಿ ಲಾಕ್ ಮಾಡ್ತಿದ್ದೀನಿ, ಆ ಥರ ಲಾಕ್ ಮಾಡಿ ಇಟ್ಕೊಂಡು ಈಗ 3 to 5 ಟೈಮ್ಸ್
ನಾವು ಲಾಕನ್ನು ಹಾಕಬೇಕು. ಅಂದರೆ ಈ ಸೈಡಿಂದ ಆ ಸೈಡ್ ನೀಡಲ್ ಪಾಸ್ ಮಾಡಿ ಅಲ್ಲೊಂದು ಲೂಪ್ ಫಾರ್ಮ್ ಆಗುತ್ತಲ್ಲ, ಆ ಲೂಪಿಂದ ನಾವು ನೀಡಲ್ನ ಈಚೆ ತೆಗ್ದು ನೀಟಾಗಿ ಲಾಕ್ ಹಾಕಬೇಕು. ಆ ಥರ ಒಂದು 3 5 ಟೈಮ್ಸ್ ಆ ಥರ ಮಾಡಿದ್ರೆ ಬೇಬಿ ಕುಚ್ಚು ಕೂಡ ಸ್ಟ್ರಾಂಗಾಗಿರುತ್ತೆ, ಗಟ್ಟಿಯಾಗಿ ಕೂರುತ್ತೆ, ಅಷ್ಟು ಈಸಿಯಾಗಿ ಏನೂ ಇದಾಗಲ್ಲ. ಆ ಥರ ಎಲ್ಲ ಮಾಡಾದಮೇಲೆ ಆ ಮಧ್ಯ ಏನಿದೆ ಅಲ್ಲಿಂದ ನೀಡಲ್ ಪಾಸ್ ಮಾಡಿ ಆ ಝರಿ ಥ್ರೆಡ್ಡಿಂದ ಫಸ್ಟ್ ಒನ್ ಎಷ್ಟು ಮಾಡಿರ್ತೀವಿ ಅದರಲ್ಲಿ ಈಕ್ವಲಾಗಿ ಟ್ರಿಮ್ ಮಾಡ್ಕೋಬೇಕು ನೋಡ್ಕೊಂಡು ಆ ಲೆಂತ್ಗೆ. ಸೊ ಎಕ್ಸ್ಟ್ರಾ ಅಕಸ್ಮಾತ್ ಒಂಚೂರು ಏನಾದ್ರು ಥ್ರೆಡ್ಸನ್ನು ಬಂದಿದ್ದರೆ ಅದನ್ನು ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಇದೇ ಥರ ನಾನು ಮತ್ತೆ ಎಲ್ಲೋ ಕಲರ್ ಥ್ರೆಡ್ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಇನ್ನೊಂದ್ಸಲಿ. 1 ಫಿಂಗರಷ್ಟು ಗ್ಯಾಪ್ ಇಟ್ಕೋಬೇಕು. ಮತ್ತು ಝರಿ ಥ್ರೆಡ್ ಏನಾದ್ರು ಮಧ್ಯ ಖಾಲಿ ಆಯಿತು ಅಂದರೆ ಮತ್ತೆ ಝರಿ ಥ್ರೆಡ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದೇ ಸತಿ ನಾವು ಜಾಸ್ತಿ ಉದ್ದ ತೊಗೊಳಕ್ಕಾಗಲ್ಲ, ಸುಮ್ಮನೆ ನಮ್ಗೆ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಸೊ ಈ ಥರ ಸ್ವಲ್ಪ ತೊಗೊಂಡು ಮಾಡ್ಕೋಬೋದು. 1 ಫಿಂಗರಷ್ಟು ಗ್ಯಾಪ್ ಇಟ್ಟು ಎಲ್ಲೋ ಥ್ರೆಡ್ನ ಸಿಲ್ಕ್ ಥ್ರೆಡ್ನ ಹಾಕ್ತಿದ್ದೀನಿ. ಈ ಥರ ರೊಟೇಟ್ ಮಾಡಿ ನಿಧಾನಕ್ಕೆ ತೊಗೋಬೇಕು. ನೋಡಿ ಎಲ್ಲ ಥ್ರೆಡ್ಸ್ನು ನೀಟಾಗಿ ಗ್ಯಾದರ್ ಮಾಡಿ ಇಟ್ಕೋಬೇಕು, ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಿರೋಂಗೆ. ಇಟ್ಕೊಂಡಾದ್ಮೇಲೆ ಝರಿ ಥ್ರೆಡ್ ತೊಗೊಂಡು ಬ್ಯಾಕ್ ಸೈಡಿಂದ ಫ್ರಂಟಿಗೆ ನೀಡಲ್ ತೊಗೊಂಡು ಅಲ್ಲಿಂದ ಝರಿ ಥ್ರೆಡ್ ಲಾಕ್ ಮಾಡ್ಕೋಬೇಕು ಫಿಂಗರಲ್ಲಿ. ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡಿ ಈ ಥರ ಒಂದು ನಾಟ್ ಹಾಕಬೇಕು. ನೋಡಿ ಅಲ್ಲಿ ಲೂಪ್ ಫಾರ್ಮ್ ಆಗುತ್ತೆ ಹಾಕ್ಬೇಕಾದ್ರೆ, ಆ ಲೂಪಿಂದ ನೀಡಲ್ ತೆಗ್ದು ಅಲ್ಲೇ ಈ ಥರ ಹಾಕಬೇಕು. ಈ ಥರ ಹಾಕೋದ್ರಿಂದ 4 to 5 ಟೈಮ್ಸ್ ಹಾಕೋದ್ರಿಂದ ಬೇಬಿ ಟೆಸಲ್ ಸೆಕ್ಯೂರ್ ಆಗಿರುತ್ತೆ. ಪ್ರತಿ ಟೈಮು ಈ ಥರ ನಾಟ್ ಹಾಕೋದ್ರಿಂದ ಈಸಿಯಾಗಿ ಬಿಚ್ಚೋಗಲ್ಲ. ಸುಮ್ಮನೆ ಸುತ್ತಬಾರ್ದು, ಹಿಂಗೆ ಆ ಕಡೆಯಿಂದ ಈ ಕಡೆ ತೊಗೊಂಡ್ಮೇಲೆ ಅಲ್ಲಿ ಲೂಪ್ ಬರುತ್ತಲ್ಲ, ಆ ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಸೊ ಈ ಥರ 4 to 5 ಟೈಮ್ಸ್ ಪಾಸ್ ಆದಮೇಲೆ ಆ ಮಧ್ಯ ಏನಿರುತ್ತೆ ಝರಿ ಥ್ರೆಡ್ ಅಲ್ಲಿಂದ ನೀಡಲ್ ಪಾಸ್ ಮಾಡಿ ಮೇಲಿಂದ ಕೆಳಗೆ ಬರಬೇಕು. ಈ ಥರ ಗ್ರಿಪ್ಪಾಗಿ ಎಳೆದಿಟ್ಕೊಂಡು ನೆಕ್ಸ್ಟ್ ಈಕ್ವಲಾಗಿ ಟ್ರಿಮ್ ಮಾಡ್ತಾ ಹೋಗಬೇಕು. ಇದೇ ಥರ ಕಲರ್ ಬೇರೆ ಬೇರೆ ಥರನೂ ಮಾಡ್ಬೋದು. ಇಲ್ಲ 2 ಎಲ್ಲೋ ಆಮೇಲೆ ಬ್ಲೂ, ಇಲ್ಲ 2 ಬ್ಲೂ ಆಮೇಲೆ ಎಲ್ಲೋ, ಈ ಥರನೂ ಹಾಕ್ಕೊಂಡು ಬರ್ಬೋದು. ಇಲ್ಲ ನೀವು ಒಂದೇ ಕಲರ್ ಹಾಕಿ ಟ್ರೈ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಲ್ಲಿ ನಾನು ನೆಕ್ಸ್ಟ್ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ಹೇಗಿರುತ್ತೆ ಅಂತ. ನೋಡಿ ಕಾಣ್ತಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಎಲ್ಲ ಈಕ್ವಲಾಗಿ ಬರಬೇಕು. ಅಕಸ್ಮಾತ್ ಒಂದು ಮೇಲೆ ಕೆಳಗೆ ಏನಾರು ಆಗಿದೆ ನೀಟಾಗಿ ನೋಡಿ ಒಂದೇ ಸಮಾಗಿ ಟ್ರಿಮ್ ಮಾಡ್ಕೊಳ್ಳಿ ಎಲ್ಲನೂ. ಲಾಸ್ಟಲ್ಲಿ ಕಟ್ ಮಾಡಬೇಕಾದ್ರೆ ಇಲ್ಲೂ ಕೂಡ ಎಕ್ಸ್ಟ್ರಾ 1 ಇಂಚ್ ಬಿಟ್ಟು ಕಟ್ ಮಾಡಿ. ಏನಕ್ಕೆ ಆ ಕಡೆ ಈ ಕಡೆ 1 ಇಂಚ್ ಬಿಡಿಸ್ತಿದ್ದೀನಿ ಅಂದರೆ, ನೀವು ಇಷ್ಟು ಚೆನ್ನಾಗಿ ಮಾಡಿರೋದನ್ನ ಅಲ್ಲಿ ಇಲ್ಲಿ ಇಡೋದು ಬದಲು ಒಂದು ಬುಕ್ ತೊಗೊಂಡು ಲೈನ್ಸ್ ಇಲ್ದಿರೋ ಅನ್ರೂಲ್ಡ್ ಬುಕ್ ತೊಗೊಂಡು ಆ ಬುಕ್ಕಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಗಮ್ ಹಾಕಿ, ಮುಂದೆ ಯಾರಿಗಾದ್ರು ನೀವು ಕಸ್ಟಮರ್ಸ್ಗೆ ಯಾರೋ ತೋರಿಸ್ಬೇಕು ಅಥವಾ ನೀವೇನಾದ್ರು ನೋಡಬೇಕು ಅಂತ ಅಂದರೆ ನಿಮಗೆ ಈಸಿಯಾಗಿ ಸಿಗುತ್ತೆ, ಎಲ್ಲೂ ಹಾಳಾಗಲ್ಲ. ನೋಡಿ ನನ್ನ ಎಕ್ಸಾಂಪಲ್ಗೆ ಇಲ್ಲೊಂದು ನಮ್ಮದು ಡೈರಿ ಇದೆ, ಆ ಡೈರಿ ಇಟ್ಟು ತೋರಿಸ್ತಿದ್ದೀನಿ. ನೀವು ಅನ್ರೋಲ್ಡ್ ಬುಕ್ ಹಾಕಿ ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಪೇಸ್ಟ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮೇಲೆ ಬೇಬಿ ಟ್ಯಾಸಲ್ ಅಂತ ಹೆಸರು ಬರೀರಿ. ಇದು ಆಲ್ಟರ್ನೇಟಿವ್ ಬೇಬಿ ಟ್ಯಾಸಲ್. ನೀವು ಒಂದೇ ಕಲರ್ ಹಾಕಿ ಬರೀ ಬೇಬಿ ಟ್ಯಾಸಲ್ ಅಂತ ಇನ್ನೊಂದು ಮಾಡ್ಬೋದು. ಸೊ ನಾನು ಡಬಲ್ ಕಲರ್ ಹಾಕಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇದು ಬೀಡ್ಸ್ ಮಾಡಿ ಯೂಸ್ ಮಾಡಿ ಮಾಡೋದು ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಡಿ ನನಗೂ ಕಳಿಸಿ. ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡದೆ ವಾಚ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಸೊ ಇದೇ ಥರ ಫಾಲೋ ಮಾಡ್ತೀರಿ. ನೆಕ್ಸ್ಟ್ ಬರೋ ವೀಡಿಯೋಸ್ನ ನಾನು ನಿಮಗೆ ಏನೇನಿರುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀಟಾಗಿ ಪೇಸ್ಟ್ ಮಾಡಿ ಬುಕ್ಕಲ್ಲಿ ಇದನ್ನು ಹಾಗೆ ಇಟ್ಕೊಳ್ಳಿ. ಸೊ ಆದ್ದರಿಂದ ಇದು ಅಲ್ಲಿ ಇಲ್ಲಿ ಎಲ್ಲೂ ಮಿಸ್ಪ್ಲೇಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ವೀಡಿಯೋ ನಾನು ಬೀಡ್ಸ್ ಬಗ್ಗೆ ಮಾಡ್ತೀನಿ, ಬೀಡ್ಸ್ ವಿತ್ ಬೇಬಿ ಟ್ಯಾಸಲ್. ಮಿಸ್ ಮಾಡಬೇಡಿ. ಬಾಯ್.